ಇದೊಂಚೂರು ಸಾಪ್ ಸೋಸ್ ಕೊಡ್ರಿ ಅತ್ತಿಯಾರ. ಇನ್ನೊಂದಿಟ್ಟು ಕಿರಿಕ್ ಸಾಲಿನೂ ಐತೆ, ಅದನ್ನು ತಂದು ಕೊಡ್ತೇನೆ. ಸೋಸ್ ಬಿಡ್ತೀರಿ, ಬಿಸಿ ರೊಟ್ಟಿ ಮಾಡ್ತೇನೆ. ಸಬ್ಬಸ್ಗಿ ಹೆಸರುಬೇಳೆ ಪಲ್ಯ ಮಾಡ್ಬಿಡ್ತೇನೆ, ಚಲೋ ಆಕತಿ. ಇದೊಂದು ಕಲ್ತಿ ನೋಡಿ, ಯಾವಾಗ ನೋಡಿದ್ರು ವಾರ ವಾರ ಹೋಗೋದು ಇದೊಂದು ಸಬ್ಬಸ್ಗಿ ಇಟ್ಕೊಂಬಂದು ಬಿಡೋದತ್ತಾಗ. ತಲೆ ಕೆಟ್ಟು ಕೊಟ್ಗುರ್ಸಿ ಹೋಗ್ಬಿಡತ್ತೆ. ನನಗಂತೂ ಸಬ್ಬಸ್ಗಿ ಪಲ್ಯ ತಿಂದು 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 ಬ್ಯಾಸರ ಬಂದು ಹೋಗ್ಬಿಟ್ಟತ್ತಾಗ. ಹೋಗ್ಲಿ, 500 ರೂಪಾಯಿ ರೊಕ್ಕ ಕೊಟ್ಟಿದ್ದ ಲೇಟ್ ಉಳಿತು. 500 ರೂಪಾಯಿ ಹಂಗಿರ್ಲಿ, ಇದನ್ನ ಸೋಸ್ ಕೊಡ್ರಿ ಅತ್ತಿಯಾರ, ಆಮೇಲೆ ಲೆಕ್ಕ ಹೇಳ್ತೇನೆ. ಸೋಸ್ ಕೊಡಂತಿ, ಸೋಸ್ ಹಾಕಕ್ಕೆ ಏನು ತಂದೆ ಇಲ್ಲಲ್ಲ, ಉಡದಾಗ ಇಟ್ಕೊಳ್ಳೇನು ಸೋಸ್ ಸೋಸಿ? ಹಾ ಸೋಸ್ ಹಾಕಕ್ ತರ್ತೇನಿ ಅನ್ನಂಗ ಅತ್ತಿಯಾರ. ಇದನ್ನು ಸೋಸ್ರಿ, ಕಿರಿಕ್ ಸಾಲಿನೂ ತೊಗೊಂಬರ್ತೇನೆ. 2 ಸೋಸ್ ಕೊಟ್ಬಿಡ್ರಿ. ಏನ ರೊಟ್ಟಿ ಮಾಡ್ಬಿಡ್ತೇನೆ ಬಿಸಿಯದು. ಇವು ಹಂಗ ಇಟ್ನಂದ್ರೆ ಹಳದಿ ಆಗ್ಬಿಡ್ತಾವ ಮತ್ತೆ ನಾಳೆಗೆ. ಇನ್ನು ಏನೇ ನಾವು ತೊಗೊಂಬ, ಎಲ್ಲ ನಿಮಗೆ ಬೇಕಾಗಿದ್ದ ಸಂತಿ ತರ್ತೀರಿ, ನನಗೆ ಬೇಕಾದ ಏನಾರ ತರ್ತೀರೇನ? ನಾ ಎಷ್ಟು ದಿನ ತೊಂಡಿಕಾಯಿ ತೊಗೊಂಬರ್ವ, ಚಲೋ ತೆಂಗ್ ಪಲ್ಯ ಸಾರು ಏನಾರ ಮಾಡ್ಕೊಂಡು ತಿನ್ನಕ್ಕೆ ಬರ್ತೈತಿ. ಆ ತೊಂಡಿಕಾಯಿ ಕಬಾಬ್ ಅದು ಹಿಂಗೆ ಫ್ರೈ ಮಾಡ್ತಾರಲ್ಲ, ಅದು ಭಾರಿ ರುಚಿ ಆಕತ್ವ, ಅದನ್ನ ಮಾಡ್ಕೊಂಡು ತಿನ್ನು ಅಂತ ಹೇಳಿದ್ದಿಲ್ಲ. ಅದನ್ನ ಮಾಡಿದೇನ? ಮಾಡಲಿಲ್ಲ. ಮತ್ತೆ ಅಯ್ಯ ಅತ್ತಿಯಾರ, ಆಯ್ತು ಬಿಡ್ರಿ, ಇದು ತರ್ತೇನೆ. ಅದು 500 ರೂಪಾಯಿ ಕೊಟ್ಟಿದ್ರಲ್ಲ, ಎಲ್ಲ ಅದು ಇದು ಸಣ್ಣ ಪುಟ್ಟ ಉಳ್ಳಾಗಡ್ಡಿ, ಟಮಾಟೆ, ಹಸೆಕಾಯಿ, ಸಪ್ಪಿಗೆ ಖಾಲಿ ಆಗ್ಬಿಡ್ತು. ಏನ 500 ರೂಪಾಯಿ ಬರೀ ಸಪ್ಪಿ ಖಾಲಿ ಆತ? 500 ರೂಪಾಯಿಗೆ ತಿಂಗಳಕ್ಕಾಗೋಷ್ಟು ಕಾಯಿಪಲ್ಲೆ ತರ್ತಿದ್ದೆ ನಾನು. ನೀವು ತರ್ತಿದ್ರಿ ಅತ್ತಿಯಾರ, ಅದು ಆಗಿನ ಕಾಲ, ಈಗಲ್ಲ. 500 ರೂಪಾಯಿಗೆ ನಿಮ್ಗಿಂತ ಹಿಂದೆ ನಿಮ್ಮ ಅಪ್ಪ ನಿಮ್ಮವ್ವ ಮನಿ ಬಾಳೆನ ನಡೆಸ್ತಿದ್ರಂತ. ಈಗ ಹಂಗಲ್ರಿ ಅತ್ತಿಯಾರ. ಅಲ್ರಿ ಅತ್ತಿಯಾರ, ಏನಂತ ತಿಳಿದಿರಿ ನೀವು? ಅಯ್ಯೋ ದೇವ್ರೆ, ಮೊದ್ಲು ಉಳ್ಳಾಗಡ್ಡಿ ತಗೊಳಕ್ ಹೋದ್ರೆ ಇದು ಹೆಚ್ಚಾಕತ್ರ ಕಣ್ಣ ನೀರು ಬರ್ತಿತ್ತು. ಈಗ ತಗೊಳಕ್ಕೂ ಕಣ್ಣ ನೀರು ಬರ್ತೈತಿ. ಅದನ್ನು ಮಾರ್ಕೆಟಿಗೆ ಕಾಲಿಟ್ರೆ ಚಾಲು ಕಣ್ಣ ನೀರು ಬರಾಕ. ಕಿರಿಕ್ ಸಾಲಿ ಸೊಪ್ಪಿಗೆ 2ಕ್ಕೆ 30 ರೂಪಾಯಿ ಗೊತ್ತಾ? ಸಬ್ಬಸ್ಗಿ ಸೊಪ್ಪು 15 ರೂಪಾಯಿ ಒಂದು ಕಟ್ಟು, ಕೊತ್ತಂಬರಿ 20 ರೂಪಾಯಿ, ಕ್ಯಾಬೇಜ್ 25 ರೂಪಾಯಿ, ಟಮಾಟಿ ಅಯ್ಯಯ್ಯೋ ದೇವ್ರೆ ಅದನ್ನ 20 ಏನು 30. ಅದು ಉಳ್ಳಾಗಡ್ಡಿ ಅದು ಅಷ್ಟೇ, ಅದು 20 ರೂಪಾಯಿನ ಕಿಲೋ ಐತಿ. ತುಸಾ ತುಟ್ಟೆ ಎಲ್ಲಕತ್ರಿ ಎತ್ತಿಯಾರ ರೊಕ್ಕ ತಗ. ನೀವರ ಇಲ್ಲಿ ಕುಂತ ಮಾತಾಡ್ತೀರಿ, ಮುನ್ನೂರ ನೀವು ಅವ್ರ ಸಂತಿಗೆ ಗೊತ್ತಾಕತಿ. ಹೌದಾ ಶಾಂತಕ್ಕ, ಭಾಳ ತುಟ್ಟಾಗೈತಿ ಯವ್ವ, ಎಲ್ಲ ಉರಿದು ಬೀಳ್ತತಿ. ಒಂದಳತಿ ಯವ್ವ ಜಲಮ ಜೀ ಅಂದೋಕತ್ ನೋಡಿ, ಯಾಕೆ ತಿನ್ಬೇಕ ಯಾಕೆ ಉಣ್ಬೇಕ ಅನ್ನಂಗಾಕತಿ. ಒಂದೊಂದ್ಸಲ ಅನಸ್ತತಿ ಶಾಂತಕ್ಕ, ಕಾಡು ಹೋಗಿ ಯಾಕಾರ ನಾಡಾಗೈತಿ ಏನೋ ಯವ್ವ ಅನ್ನಂಗ ಆಗ್ಬಿಟ್ಟತ್ತಾಗ. ಹ್ಞೂ ಯವ್ವ ಖರೇನ. ಸುಮ್ಮನೆ ಅಲ್ಲೇ ಎಲ್ಲಾರು ಕಾಡ್ನ್ಯಾಗ ಹುಟ್ಟಿ ಕಾಡು ಮನುಷ್ಯರ್ಗತಿ ಅಲ್ಲೇ ಇದು ಸಿಕ್ಕಿದ್ದು ಗೆಡ್ಡಿ ಗೆಣಸು ಸೊಪ್ಪು ಸದಿ ಇದನ್ನ ತಿಂದು ಗಡ ಅಲ್ಲೇ ಹೆಂಗಿದ್ರ ಅಲ್ಲೇ ಹುಟ್ಟಿದಂದ್ರೆ ಅದ ರೂಢಾನ ಬರ್ತಿತ್ತ ನಮಗೂ. ಅಲ್ಲಿದ ಯಾವ್ದಾರ ಹುಳ ಉಪ್ಪಡಿ ಹಿಡಿದೈತಿ, ಬೆವಸೋದೈತಿ, ತಿನ್ನೋದೈತಿ, ಹುಯ್ ಅಂತೇಳಿ ಅಲ್ಲೇ ಸತ್ ಬಿಡಕ್ ಬರ್ತಿತ್ತವ. ಹೌದಿಲ್ಲ ಯವ್ವ? ಈ ನಾಡ್ನ್ಯಾಗ ಆಗಿ ಗಂಡನ ಕಡೆ ಬೇಸ್ಕೋಬೇಕು, ಮಕ್ಕಳ ಕಡೆ ಬೇಸ್ಕೋಬೇಕು, ಅತ್ತಿ ಕಡೆ ಬೇಸ್ಕೋಬೇಕು, ಅತ್ ಹೇಳ್ದಂಗೂ ಕೇಳ್ಬೇಕು, ಗಂಡ ಹೇಳ್ದಂಗೂ ಕೇಳ್ಬೇಕು. ಇವ್ರ ಕಡೆ ಎಲ್ಲ ಚೀತು ಅಂತ ಉಳಿಸ್ಕೊಂಡು ನಮ್ಮ ಬಾಳೆ ಮಾಡ್ಬೇಕು. ಇವು ಮಕ್ಕಳಾಗಿಂದ್ರ ನೆಮ್ಮದಿ ಇರ್ತೈತೆ. ಒಂದು ಗಾಡಿ ತುಂಬ ಹೋಮ್ವರ್ಕ್ ತರ್ತಾವೆ, ಇವಕ್ಕೆ ಹೋಮ್ವರ್ಕ್ ಮಾಡಿಸಿ ಎಲ್ಲ ಮಾಡಿಸಿ ಇವಕ್ಕೆಲ್ಲ ನೀಟ್ ಮಾಡಿಟ್ರು ಮತ್ತೆ ಇವ್ರ ಕಡೆ ಉಳಿಸ್ಕೊಳ್ಳೋದು ತಪ್ಪಂಗಲ್ಲ ನಮಗೆ. ನನಗೂ ಹಂಗ ಆಗೈತಿ ಯವ್ವ. ನನಗೆ ಯಾಕಾರ 3 ಮಕ್ಕಳಾಗ್ಯಾವ ಅನ್ನಂಗಕತಿ. ಕರೆನ ಈ ಊರು ಹುಚ್ಚು ಬೋಸಡ್ಯಾರ 3 ಮಂದಿ ಸಸ್ತ್ಯಾರ ಬರೋದರ ತಪ್ಪಿತ್ತ ನನಗೆ. ನನ್ನ ಪಾಡಿಗಾರ ನಾ ಹಂಗ ಮಕ್ಕಳು ನಂಗಾರ ಇರ್ತಿದ್ನೆ. ಯಾಕ ಯವ್ವ, ಯಾರು ಹೇಳತ್ರ ಶಾಂತಕ? ಅಯ್ಯೋ ಅತ್ತಿಯರ, ಏನಿದು? ಯಾಕ ಅಳಕತ್ತಾಳಕ್ಕ? ಮತ್ತೇನು ಹುಳ ಕಡ್ದವ ಯವ್ವ ನಿಮ್ಮ ಅಕ್ಕಗ? ಎದಕ್ಕೆ ಅಳಕತ್ತಾಳ ಯವ್ವ ನನ್ನ ಜನ್ಮ ತಿನ್ನಾಕ? ಯಾಕೆ 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 ಏನಾತ? ಎದಕ್ಕೆ ಅಳಕತ್ತಿ? ಅತ್ತಿಯರ ಹಿಂಗಾಕತ್ತಂತ ನಾ ಅನ್ಕೊಂಡಿದ್ದಿಲ್ರಿ ಅತ್ತಿಯವರ. ಯಾಕ್ರಿ ಅತ್ತಿಯವರ ಹಿಂಗಾತು? ರಾತ್ರಿಯಾರ ನೋಡಿದ್ನಿ, ಬೆಳಗ್ಗೆ ಹೇಳತ್ಲೆ ಇಂಥ ಸುದ್ದಿ. ಅಯ್ಯಯ್ಯೋ, ಈ ಸಾವು ನ್ಯಾಯವೇ, ಈ ಸಾವು ನ್ಯಾಯವೇ. ಮರಳಿ ಬಾರದೂರಿಗೆ ಅವನ ಪಯಣ, ಅವನ ಪಯಣ. ಮರಳಿ ಬಾರದೂರಿಗೆ ಅವನ ಪಯಣ, ಅವನ ಪಯಣ. ಏಳಲಾಗದ ಕಿವಿಯಲ್ಲಿ, ಕೇಳಲಾಗದ ಕಣ್ಣಿನಲ್ಲಿ, ಹೇಳಲಾಗದ ಮಾತಿನಲ್ಲಿ, ಹೇಳಲಾಗದ ಮಾತು. ಮರಳಿ ಬಾರದೂರಿಗೆ ಯಾರ್ಯಾರ ಪಯಣ, ಯಾರ್ಯಾರ ಪಯಣ. ಯಾಡ್ಬಿಟ್ಟೆ ನಿಂದಿರ್ತೀನಿ ಏನಂತೆ? ಆಕೊಂದಿಟ್ಟು ಹಾಡಕತ್ ಬಿಟ್ಲೆ ಕುಣ್ಯಾಕ ಕತ್ತಿ ಬಿಡ್ತಾಳೆ ಈಕಿ ಡಿಂಗ್ರ ಬಿಲ್ಲಿ, ಉರು ಡಿಂಗ್ರ ಬಿಲ್ಲಿ. ಹಾಡ್ಬಿಟ್ಟು ಯಾರ ಪಯಣ, ಯಾರು ಏನಾತು? ಏ ಶಾಂತಕ್ಕ, ಇನ್ನ ಗೊತ್ತಾಗಿಲ್ಲನ? ಇವ್ರಪ್ಪ ತೀರ್ಕೊಂಡಿರ್ಬೇಕು. ಅಯ್ಯಯ್ಯೋ ಪಾಪ, ಹಿಂಗಾಗಬಾರ್ದಾಗಿತ್ತು ಬಿಡ್ಲೆ. ಅಯ್ಯೋ ಅಲ್ಲ, ಸತ್ ಗುಟ್ಟು ಕುಂತಾರಂದ್ರು ಹಾಡಕ್ ಬಿಡಬೇಡ ನೀನು. ಏನಾಗಿತ್ತಂತ? ಅತ್ತಿಯರ ಅತ್ತಿಯರ ಆಕ್ಸಿಡೆಂಟ್ ರೀ ಅತ್ತಿಯರ. ಅಯ್ಯಯ್ಯೋ ಪಾಪ, ಅಯ್ಯಯ್ಯೋ ಛೇ, ಹಿಂಗಾಕತ್ತಂತ ಯಾರಂದಿದ್ರು? ಪಾಪಿ ಎಲ್ಲಿ ಹೊಂಟಿದ್ರ ಏನ? ಯಾರಿಗೆ ಗೊತ್ತ್ರಿ ಅತ್ತಿಯರ? ಪಾಪ ಎಲ್ಲಿ ಹೊಂಟಿದ್ರೋ ಏನೋ. ವಿಧಿ ಹಿಂಗ ಆಟ ಆಡಿಬಿಡ್ತು. ವಿಧಿಯ ನಾಟಕ, ವಿಧಿಯ ಸೂತಕ, ವಿಧಿಯ ನಾಟಕ, ವಿಧಿಯ ಸೂತಕ. ಮುರಿದ ಕೊಳಲು ಮತ್ತೆ ಬರುವುದೇ ನಿನ್ನ ವಿಧಿಯ ನಾಟಕ.
ಟಕ ಆ ಏ ಏ ಏ ಈ ಹೊತ್ನ್ಯಾಗರ ಹಾಡೋದು ಬಿಡು ಏನ ನಿನಗಾದಷ್ಟು ಬೇಜಾರು ನಮಗೂ ಆತು ಪಾಪ. ಅಯ್ಯೋ ದೇವ್ರೇ ನಿಮ್ಮ ಅವ್ಗೆ ಸಮಾಧಾನ ಮಾಡ್ಬೇಕಲ್ವಾ ಎಷ್ಟೊತ್ನಾಗ ಆಗೈತಂತ. ನಮ್ಮವ್ಗ ಆಕಿಗೆ ಯಾಕೆ ಸಮಾಧಾನ ಮಾಡ್ತಿರ್ ಬಿಡ್ರಿ, ಎಲ್ಲ ತಂತಾನ ಸಮಾಧಾನ ಮಾಡ್ಕೊಂತಾಳ. ನಾನು ಈಗ ಫೋನ್ ಹಚ್ಚಿದ್ದೆ. ನಡಿ ಮತ್ತೆ ಹೋಗೋಣ. ಹೋಗ್ಬೇಕಂತ ನನಗೂ ಆಸೆ ಆದ್ರೆ ಆಗವಲ್ತು ಬಿಡ್ರಿ ಪಾಪ. ಇಷ್ಟು ದೌಡಿಂಗ್ ಆಗಬಾರ್ದಾಗಿತ್ತು. ಆಗ್ವಲ್ತು ಆಗ್ಲಾರ್ದಕ್ಕೆ ಏನೈತಿ ಕೆಲಸ ಏನಿಲ್ಲ ಖಾಲಿ ಏನ ಇಂಥದಕ್ಕೆಲ್ಲ ಬಿಡಾಕತ್ತೇನ ನೀ ಮೊದ್ಲು ಮುಂದಿರ್ಬೇಕಿಂತದಕ್ಕೆಲ್ಲ ಪಾಪ. ಅಯ್ಯೋ ವಯಸ್ಸೇನೋ ಆಗಿತ್ತು ಕರೆ ಆದ್ರೆ ಹಿಂಗೆ ದುರ್ಮರಣ ಆಗ್ಬಾರ್ದಾಗಿತ್ತು. ಮನುಷ್ಯ ಇವತ್ತಿದ್ದ ಮನುಷ್ಯ ನಾಳಿಲ್ಲ ಅಂದ್ರೆ ಹೆಂಗ ನೋಡ. ಅತ್ತಿಯರ ವಯಸ್ಸು ಏನಾಗಿತ್ರಿ ಅತ್ತಿಯರ? ಬರೀ 23 ವರ್ಷ. ಏನ ಬರೀ 23 ವರ್ಷನ? ನಿನಗ 25 ವರ್ಷ ಐತಿ, ಅವಾಗ ಯಾಕೆ 23 ವರ್ಷ ಇರ್ತೈತಿ? ದೇವ್ರ ಏನು ಹುಟ್ಟುತ್ತ ಮದುವೆ ಮಾಡಿಬಿಟ್ನ? ಇಲ್ರಿ ಅತ್ತಿಯರ, ಇನ್ನ ಮದುವೆ ಆಗಿದ್ದಿಲ್ಲ ಪಾಪ. ನಾನ್ ವಯಸ್ಸಿನಾಗ 25 ವರ್ಷ ದೊಡ್ಡಕ್ಕಿದ್ರ ಅವ ನನ್ನ ತಮ್ಮಕ್ಕನ. ಯಾರ ಬಗ್ಗೆ ಮಾತಾಡಕತ್ತಾಳಿಕಿ? ಹೌದು ತೀರ್ಕೊಂಡಾರ ಯಾರ? ಬೆಂಗ್ಲಿ ಬಾಯ್ ಬಿಡು. ಶಾಂತಕ್ಕ ಈಕಿಗೆ ಏನಾರು ಕಮ್ಮಿದ್ನ? ಇಲ್ಲಿ ಬಿಡಲ್ಲ ಗಿರ್ಜಿ, ನಾನು ಈಕಿನ ಕನ್ನೆ ನೋಡಕ್ ಹೋದಾಗ ಇದ ಒಂದ ಎಡಬಿಡಂಗಿ ಹುಟ್ಟಿರೋದಂತ ಹೇಳಿದ್ರ ಅವ್ರು. ತಮ್ಮಿರೋದೇನು ನನಗೆ ಗೊತ್ತಿಲ್ಲ ಬಿಡ. ಇಲ್ಲ ಏ ಅಡ್ಕಸ್ಬಿ, ನಿಮ್ಮ ಅಪ್ಪಗೇನ್ರ ಎರಡನೇ ಹೆಂಡತಿ ಏನ್ರ ಇದ್ಲನ? ತೀರ್ಕೊಂಡವ್ರ ಯಾರ? ತೇಜಸ್ವಿ. ತೇಜಸ್ವಿ? ಯಾ ತೇಜಸ್ವಿ? ಅದೇ ರೀ ಅತ್ತಿಯರ, ವರುಣ್ ಆರಾಧ್ಯ ಇದ್ನಲ್ಲ ಅವನ್ ದೋಸ್ತ. ಈ ವರುಣ ಆರಾಧ್ಯ ಯಾರು? ವರುಣ್ ಗೊತ್ತಿಲ್ಲ ನಿಮ್ಗ? ಅಯ್ಯೋ ದೇವ್ರೆ, ಬಾರಿ ಫೇಮಸ್ ಆಗ್ಯಾನವ. ಅದೇ ಹತ್ತಿರ ಹಿಂದಕ್ಕೊಮ್ಮೆ ಜೋರ್ ಆಳಾಕತ್ತಿದ್ನಲ್ಲ, ವರ್ಷಾಗ ಪಾಪ ಲವ್ ಮಾಡ್ತೇನೆ ಅಂತೇಳಿ ಮೋಸ ಮಾಡಿ ಬ್ರೇಕಪ್ ಆತು, ಆ ಹುಡುಗಿ ಕೈ ಬಿಟ್ಟ, ಎಷ್ಟು ವರ್ಷದಿಂದ ಪ್ರೀತಿ ಮಾಡ್ತಿದ್ರು ಅಂತೇಳಿ ಹೇಳಿದ್ನಲ್ಲ. ಏನನವ ಯವ್ವ, ನನಗೊಂದು ನೆನಪಿಲ್ಲ. ಈ ಬೆಂಗ್ಲಿ ಅದು ಏನು ಮಾತಾಡ್ತೀಯ ಡಿಂಗ್ರ ಬಿಲ್ಲಿ? ಅಲ್ಲ ಈ ತೀರ್ಕೊಂಡವ್ರು ಯಾರು? ನೀ ಯಾಕೆ ಹಿಂಗಳಾಕತ್ತಿ? ನನಗೊಂದು ಲೆಕ್ಕರಿವಲ್ತು. ಯಾರವ ವರುಣ? ವರುಣನ ಅರುಣನ ನನಗೇನು ಗೊತ್ತಿರ್ತತನ? ಹೋಗ್ಲಿ ಬಿಡು. ಯಾವ್ದಪ್ಪ ಅದು ಧಾರಾವಾಹಿ ಬರ್ತಿತ್ತಪ್ಪ, ಯಾವ್ದ ಈಗ ಇಷ್ಟು ದಿನದಾಗ ಮುಗಿತಲ್ರಿ ಅತ್ತಿಯರ, ಯಾವ್ದೋ ಒಂದು ಧಾರಾವಾಹಿ. ಅದೇ ಈ ಮೊನ್ನೆ ನೀವು ಭಾಳ ಇಷ್ಟಪಟ್ಟು ನೋಡ್ತಿದ್ರಲ್ಲ, ಆಕಿ ಇದು ಹಳ್ಳಾಗಿದ್ದಕಿನ ಹುಡುಗಿನ ಮದುವೆ ಮಾಡ್ಕೊಂಡಿದ್ನಲ್ಲ, ಧಾರಾವಾಹಿ ಹೆಸರು ನೆನಪು ಬರೋಲ್ದತ್ತಿಯರ, ಅವನು ಹೀರೋ. ಓ ಹಾ, ಅವನ ಅವ ತೀರ್ಕೊಂಡ? ಅವ ಅಲ್ರಿ ಅತ್ತಿಯರ, ಅವನ್ ದೋಸ್ತು. ಅಯ್ಯೋ ದೇವ್ರಿ, ಅದಕ್ಕಿಷ್ಟ ಆಳಕತ್ತೀಯನ? ಹೆಪ್ಲೇನ್ ಅಂತಕ್ಕೆ, ಊರ್ ಹೆಪ್ಲೇನ್ ಅಂತಕ್ಕೆ ಆ ಕೋಳಿ ಕುಂಟ್ಲಾಗ ಹತ್ರ ನೀ ಯಾಕೆ ಇಷ್ಟ ಆಳಕತ್ತಿ? ಅತ್ತಿಯರ ಹಂಗೆಲ್ಲ ಮಾತಾಡ್ಬೇಡ್ರಿ. ನಾನು ಅವ್ನ ವಿಡಿಯೋನು ನೋಡ್ತಿದ್ದೆ, ಇವನ್ ವಿಡಿಯೋನು ನೋಡ್ತಿದ್ದೆ. ಇವತ್ತಿಂದ ಇವನ್ ವಿಡಿಯೋ ಅಷ್ಟೇ ಬರ್ತಾವೆ, ಅವ್ನ ವಿಡಿಯೋ ಬರಲ್ಲಲ್ರಿ ಅತ್ತಿಯರ. ಪಾಪ ತೀರ್ಕೊಂಡ್ಬಿಟ್ಟ. ಅದಕ್ಕೆ ಅವ್ರ ಕುಟುಂಬಕ್ಕೆ ನಾವು ಮೌನಾಚರಣೆ ಮಾಡೋಣ ಬರ್ರಿ. ಮಾಡ ಮಾಡ ಮೌನಾಚರಣೆ ಮಾಡ್ತೇನೆ ನಾನು. ಮಾಡ ಆತಿಲ್ಲ. ಅಲ್ಲಲೆ ಅವ್ ತೀರ್ಕೊಂಡ್ರಿ ಈ ಪರಿ ಆಳಕತ್ತಿ ಅಲ್ಲಲೆ. ನಿನ್ನ ಮನೆ ನಿಮ್ಮ ಅಪ್ಪನ ತೀರ್ಕೊಂಡ ಅಂತ ತಿಳ್ಕೊಂಡ್ಬಿಟ್ಟನವ. ಚೀಚಿ ಬಿಡ್ತೇನ್ರಿ ಅತ್ತಿಯರ, ನಮ್ಮಪ್ಪಗೆ ಏನಾಗ್ಬಾರ್ದಪ್ಪ, ಇನ್ನು 100 ವರ್ಷ ಬದುಕ್ಬೇಕು. ಬದುಕ್ತಾನೆ. ಅವ್ರ ಮನೆಗಿರೋ ಟೆನ್ಷನ್ ನಮ್ಮ ಮನೆಗೆ ಕಳ್ಸನಲ್ಲ. ಮತ್ತೆ 100 ವರ್ಷ ಆದ್ರೂ ಬದುಕ್ತಾನೆ, 200 ವರ್ಷ ಆದ್ರೂ ಬದುಕ್ತಾನೆ. ನಾವು ಬದುಕೋದಿಲ್ಲ, ಅನುಮಾನ ಇರೋದೀಗ. ಆದ್ರೂ ಅತ್ತಿಯರ ಪಾಪ ತೀರ್ಕೊಂಡ್ಬಿಟ್ನಲ್ಲ. ಆದ್ರ ಏನ ಒಟ್ಟು ದೇವ್ರಿಗೆ ಗೊತ್ತು. ಆ ಪಾಪ ಅವನಿಗೆ ಏನಂತ ಸಿಟ್ಟಿರ್ಬೇಕಂತ ನಾನು. ಪಾಪ ಎಂತೆಂತಾರು ಆರಾಮಿರ್ತಾರ, ಇಂಥರೆಲ್ಲ ತೀರ್ಕೊಂಡ್ಬಿಡ್ತಾರಲ್ರಿ ಅತ್ತಿಯರ. ಹೌದವ ಹೌದು, ಎಂತೆಂತಾರ ಆರಾಮಿರ್ತಾರ. ಮೊದಲು ನಾ ತೀರ್ಕೋಬೇಕಾಗೈತಿ, ಅದು ನಿನಗೆ ಬೇಕಾಗೈತಿ. ಪಾಪ ಸಣ್ಣ ಹುಡುಗ ಹಿಂಗ ಆಗಬಾರ್ದಾಗಿತ್ತು, ಒಪ್ಕೊಳ್ಳೋಣ. ಅದಕ್ಕೆ ಈ ನಮ್ನಿ ಹತ್ರ ಅಡಿ ಮಾಡಕತ್ತಿಯಲ್ಲ, ಹೊಡಿಬಿಟ್ಟಿ ಹೊಕ್ಕಿನಿ ಏನಂತೆ? ಯವ್ವ ಮನ್ಯಾಗ ಗುರುವಾರ ಇವತ್ತು ಬೆಳಗ್ಗೆ ಎದ್ದು ಪೂಜೆ ಮಾಡೀನಿ, ಆತ್ಕೊಂತ ನಿಂತಿಯಲ್ಲ, ನಿನ್ನ ಹೆಣ ಎತ್ಲಿ ಹೊಕ್ಕಿನಿ ಏನಂತೆ? ತಪ್ಪಾತ್ರಿ ಅತ್ತಿಯರ, ತಪ್ಪಾತು. ವಿಧಿಯ ನಾಟಕ ನಿನ್ನ ಬದುಕು ಸೂತಕ. ಏನಕ್ಕೆ ಯಾರು ತಗೊಂಡ್ಬಿಡ್ತೀನಿ ಈಗ, ಸುಮ್ಮನೆ ಓದಿಸಿರಾತ ಅಂತ ಮಾಡ್ಕೊಂತ ಕುಂತ್ರೆ. ಈ ಸಾವು ನ್ಯಾಯವೇ, ಈ ಸಾವು ನ್ಯಾಯವೇ. ಹೊಂಟ್ಲೋಡಿ ಹಿಂದಿಂದ ಕುಣ್ಯಾಕ. ಏನಂತ ಜೋಡಾಗ್ಯಾವ ಏನ ದೇವ್ರೇ. ಅದೇನ ಅಂತಾರಲ್ರಿ ಅತ್ಯಾರ, ಊರನ್ ಸುದ್ದಿಗೆ ಮುಲ್ಲಾ ಸರ್ಗಿದ್ನಂತೇಳಿ ಹಂಗಾತ. ಯವ್ವ ಎಷ್ಟೋ ಉತ್ಮದಿ ಯವ್ವ ಪುಣ್ಯಾತ್ಗಿತ್ತಿ ನೀನು. ಆ ಕುಣಿ ಆಕಿ ಆ ಹಾಡಾಕಿಕ್ಕಿಂತ ನೀನೇ ಎಷ್ಟೋ ಉತ್ಮದಿ. ಪಾಪ ತೇಜಸ್ವಿ ಅವರ ಆತ್ಮಕ್ಕೆ ದೇವ್ರ ಶಾಂತಿ ಕೊಡ್ಲಿ. ಇದು ಕಾಮಿಡಿಗೋಸ್ಕರ ಮಾಡಿರೋ ವಿಡಿಯೋ, ದಯವಿಟ್ಟು ಯಾರು ತಪ್ಪಾಗಿ ಕಮೆಂಟ್ ಮಾಡಬೇಡ್ರಿ. ಹಾಗೆ ಎಲ್ಲರೂ ನಗ್ತಾ ಇರಿ, ಖುಷಿಯಾಗಿರಿ. ನಾವು ನಿಮ್ಮನ್ನ ನಗ್ಸಕ್ಕೆ ಪ್ರಯತ್ನ ಪಡ್ತೀವಿ. ಜಾಸ್ತಿ ಲೈಕ್ ಮಾಡ್ರಿ. ಅತ್ತಿಯರ ಸಬ್ ಸೋಸ್ರಿ ತೊಂಬರ್ತೇನೆ ಕಿರ್ಕ್ಸಲ್ಲಿ, ಅದನ್ನು ಸೋಸ್ರಿ. ಬಿಸಿ ರೊಟ್ಟಿ ಮಾಡ್ತೀನಿ. ಹೋಗ ಬೆಂಗ್ಲಿ ಎಷ್ಟೊತ್ತ ತರ್ತನ್ ಅಂತ ಇಲ್ಲೇ ಶೆಟ್ಟಿ ಹಾಕತ್ತಿಲ್ಲ. ಹೋ ಪಟಕನ ಸಪ್ಪು, ಆಮೇಲೆ ಆ ಸೋಸಿದ ಹಾಕಾಕ ಒಂದು ಬಾಳಿಗೆ ತುಂಬ, ಆಮೇಲೆ ಇಲ್ಲೋಡಿಲ್ಲ 4 ಸಲ ತೊಳಿ ಸ್ವಚ್ಛಿಗೆ. ಇಲ್ಲ ಅಂದ್ರೆ ಏನಕತಿ ಮಣ್ಣು ಬರ್ತೈತಿ. ಹೋದ ಸಲ ತಪ್ಪು ಸಳಿಸಿದ್ಲಲ್ಲ ಈ ಗಿರ್ಜಿ ಈಕಿ. ಇಲ್ಲೋಡಿಲ್ಲ ಆ ಸಪ್ಪನ್ಯಾಗ ಕರ 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 ಅಂತ ಹಳ್ಳು ತೊಳೆದೇ ಇಲ್ಲ ಬೆಂಗ್ಲಿ ನೆಟ್ಗ. ಮೊದ್ಲ ಎರೆ ಮಣ್ಣಂದು 5 ಮಣ್ಣಂದು ತಂದಿರ್ತಾರ, ಅವನ್ನ ಎಷ್ಟು ತೊಳೆದ್ರು ಕಡಿಮೆನ.
ಅಷ್ಟು ಸಲ ತೊಳಿಬೇಕು ಅದನ್ನ ನೀರ್ನ. ನೀರು ಈಗ ಏನ್ ಮಾಡ್ತಾಳ, ಬಸಿತಾಳ ನೀರ್ನ, ಸಪ್ಪು ಬಾಳಿಗೆಗ ಬಿಟ್ಟು. ಬಸಿಬೇಡ, ಸಪ್ಪು ಮ್ಯಾಲಿನ ನೀರಾಗ ತಗೊಂಡ್ಬಿಡ. ಆ ತಳದಾಗ ಮಣ್ಣು ಕೂತಿರ್ತೈತಿ, ಆ ಮಣ್ಣನ್ನ ಚೆಲ್ಲ ಅಷ್ಟು ತೊಳೆದ ನೀರ್ನ, ಮತ್ತೆ ನೀರ್ ಹಾಕಿ ಮತ್ತೆ ಸಪ್ಪು ಹಾಕಿ ಮತ್ತೆ ತೊಳಿಬೇಕು. 3 ಸಲ ತೊಳೆದ್ರು ತಪ್ಪಿಲ್ಲ. ನಾವೇನ ಹೆಂಗಸರು ತಿಂದಿದ್ದು ನಡಿತೈತಿ, ಹಳ್ಳು ಪಳ್ಳು ಅಕಸ್ಮಾತ್ ಹೊರಗೆ ಹೋಗತಿ. ಗಣಸೂರ್ದು ಹಂಗಲ್ಲ, ಭಾರಿ ಸೂಕ್ಷ್ಮ. ಏನ ಅವ್ರಿಗೆ ಸಕ್ಕರೆ ಹಳ್ಳ ಹೊರಗೆ ಹೋಗುದಿಲ್ಲ, ಸಕ್ರೆ ಆಟಿದ್ರು ಗೊತ್ತೈತೇನ. ಅವು ಗಂಡ ಮಕ್ಳಿಗೆ ಹೊಟ್ಟಾಗ ಹಳ್ಳು ಪಳ್ಳು ಆತಂದ್ರ ಭಾರಿ ತ್ರಾಸ ಆಕತಿ. ಅರ್ಥ ಮಾಡ್ಕೊರಿ. ನಿಮ್ ಗಂಡುಗಳ ಆರೋಗ್ಯ ನೀವ ಕಾಯ್ಕೋಬೇಕು ಬೆಂಡ್ಲಾರ. ಏನ ಹಂಗ ಕುಣಿಯೋದು, ಆ ಮೊಬೈಲ್ ಹಿಡ್ಕೊಂಡು ಹಿಚ್ಕೊಂತ ಕುಂತ ಬಿಡೋದು, ಎತ್ತಗಾರ ಮಾರಿ ತಿರ್ಕೊಂಡು ಸೊಟ್ಟ ಮಾರಿ. ಇಷ್ಟೇ ಗೊತ್ತಿರೋದು, ಮತ್ತೊಂದೇನು ಗೊತ್ತಿಲ್ಲ. ಆದ್ರೆ ಅತ್ತೆಯರ ಎದಕ್ ಬೈತೀರಿ ಬರೀ? ಯವ್ವ ನನಗಂತೂ ಸಸಿಯಾಗಿ ಈ ಮನೆ ಕಿಮ್ಮತ್ತ ಇಲ್ಲ. ಅತ್ತಂತ ನೀವು ಕಿಮ್ಮತ್ ಕೊಟ್ರೆ ಸಸಿ ಅಂತ ನಾನು ಕಿಮ್ಮತ್ ಕೊಡ್ತೇನೆ ಬೆಳ್ಳಾರ. ನಿಮಗ್ ಕಿಮ್ಮತ್ ಕೊಡೋದು ಗೊತ್ತಿಲ್ಲ ನನಗಂತಾರ. ಹೋಗ ಚಂಪಾಕಲಿ ಹೋಗು ತರೋಗು. ಯವ್ವ ಗಿರ್ಜಿ, ಇವು ಹಂಡಬೇರ್ಕಿಗೆ ಸ್ವಸ್ತ್ಯಾರನ್ನ ಕಟ್ಕೊಂಡು ನನ್ನ ಬಾಳೆ ಹಂಗ ಬೆಂಗಡಿಗೆ ಎದ್ದತ್ ನೋಡು ಒಂದಳತಿ. ಯವ್ವ ಏನ್ ಪತ್ರೋಳಿ ಸ್ವಸ್ತ್ಯಾರ ಅದಾವ ಯವ್ವ, 2 3 ಪತ್ರೋಳಿನೂ. ಭಾರತದ ಪ್ರಮುಖ ಜ್ಯೋತಿಷ್ಯರು ಪಂಡಿತ್ ಶ್ರೀ ಸಹದೇವ್ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ, ಪ್ರೇಮ, ಹೆಣ್ಣು ಅಥವಾ ಗಂಡು ವಶೀಕರಣ, ಸಂತಾನ, ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ, ಧನವಶ, ಹಣವಶ ಇನ್ನಿತರೆ ಯಾವುದೇ ಗುಪ್ತ ಸಮಸ್ಯೆಯಾಗಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿ ಕೊಡಲಾಗುತ್ತದೆ. ಬೆಂಗಾಳಿ ಅಗೋರಿ ನಾಗಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ಸಹದೇವ್ ಭಟ್ ಅವರಿಗೆ ಈಗಲೇ ಕರೆ ಮಾಡಿ 9008899112